ಅಮ್ಮ ಅಂದ ತಕ್ಷಣ ನನಗೆ ನೆನಪಾಗೋದು ನಮ್ಮಮ್ಮನ ಮುದ್ದಾದ ನಗು. ಆಕೆ ನಗು ಮುಖ ನನಗೆ ಯಾವಾಗಲೂ ಸದಾ ಪ್ರೇರಣೆ ಮತ್ತೆ ಪ್ರೋತ್ಸಾಹ. ಹಿಂದಿನ ಕಾಲದಲ್ಲಿ ಎಲ್ಲಾರ ತರಾನೇ ನಮ್ಮ ಅಮ್ಮನಿಗೂ ತುಂಬಾ ಬೇಗ ಮದುವೆ ಆಗೋಯ್ತಂತೆ. 18ನೇ ವಯಸ್ಸಿಗೆ ಒಬ್ರು ಒಂದು ಮುದ್ದಾದ ಮಗು, 20ರ ಹರೆಯಕ್ಕೆ ಆಕೆಗೆ 2 ಮಕ್ಕಳು. ಅಂದಿನಿಂದ ಇಂದಿನವರೆಗೂ ನನ್ನ ತಂದೆ ಮುಂಗೋಪದ ಮಧ್ಯ ಆಕೆ ನಗು ಮುಖ ನನಗೆ ಸದಾ ಪ್ರೇರಣೆ ಮತ್ತೆ ಪ್ರೋತ್ಸಾಹ. ಆಕೆ ನಗು, ಕಷ್ಟ ಸಹಿಷ್ಣುತೆ, ಸಹನೆ ಇದನ್ನೆಲ್ಲ ನೋಡಿ ನಾನು ಕಲ್ತಿದ್ದು ಜೀವನದಲ್ಲಿ ನಾವು ನಗ್ತಾ ಸಂತೋಷವಾಗಿರೋದಿಕ್ಕೆ ನನ್ನ ಮನಸ್ಸು ಮುಖ್ಯ, ಸಂಸಾರ ಅಲ್ಲ. ಒಂದು ನನ್ನ ತಾಯಿಯ ಬಗ್ಗೆ ಒಂದು ಜೀವನದ ತುಂಬಾ ಪ್ರೈವೇಟ್ ಮೂಮೆಂಟ್ ಅಂತ ಹೇಳ್ಬೋದು, ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ನನಗೆ ಇಂಜಿನಿಯರಿಂಗ್ ಸೀಟ್ ಅಲೋಕೇಟ್ ಆಯ್ತು SIT ತುಮಕೂರಲ್ಲಿ. CET ಕೌನ್ಸಿಲಿಂಗ್ ಹೋಗಿ ವಿ ವರ್ ಸಪೋಸ್ ಟು ಅವತ್ತು ಪೇ ಮಾಡಬೇಕಿತ್ತು ದುಡ್ಡು. ಸೊ ತುಂಬಾ ಕಷ್ಟ. ಸೊ ಪೇ ಮಾಡೋದಕ್ಕೆ ನಮ್ಮ ತಂದೆ ಹತ್ರ ಫೀಸ್ ಇರಲಿಲ್ಲ ಇಂಜಿನಿಯರಿಂಗ್ ಪೇ ಮಾಡೋದಕ್ಕೆ. ಸೊ ಆಗ ನಮ್ಮಮ್ಮ ಹೇಳಿದ್ರು, ಸರಿ ನಂದು ಚೈನ್ ಕೊಡ್ತೀನಿ, ತಗೊಂಡೋಗಿ ಇಟ್ಬಿಟ್ಟು ನೀವು ಫೀಸ್ ಪೇ ಮಾಡಿಬಿಡಿ, ಅವಳು ಇಂಜಿನಿಯರಿಂಗ್ ಓದಲೇಬೇಕು ಅಂತ. ಸೊ ಅದೊಂದು ತುಂಬಾ ಪ್ರೈವೇಟ್ ಮೂಮೆಂಟ್ ವಿಚ್ ಐ ಹ್ಯಾವ್ ನಾಟ್ ಶೇರ್ಡ್ ವಿತ್ ಎನಿ ಒನ್ ಟುಡೇ ಟಿಲ್ ಟುಡೇ. ಅಂದ್ರೆ ಐ ಕ್ಯಾನ್ ನೆವರ್ ಫರ್ಗೆಟ್ ಫಾರ್ ವಾಟ್ ಎವರ್ ಮೈ ಮದರ್ ಹ್ಯಾಸ್ ಡನ್ ಫಾರ್ ಮೀ, ದಟ್ ಸ್ಯಾಕ್ರಿಫೈಸ್. ಸೊ ಎಲ್ಲಾ ಹೆಣ್ಮಕ್ಳು ಹೇಳೋ ತರ ತಾಯಿ ಬೆಲೆ, ತಾಯಿ ಸ್ಥಾನ ಎಲ್ಲ ಗೊತ್ತಾಗೋದು ನಾವು ಮದ್ವೆ ಆದ್ಮೇಲೆನೆ. ಅದ್ರಲ್ಲೂ ತಾಯಿ ಆದ್ಮೇಲಂತೂ ಇನ್ನೂ ಹೆಚ್ಚಿನ ಪ್ರೀತಿ ತಾಯಿ ಬಗ್ಗೆ. ಅಮ್ಮನ್ ತ್ಯಾಗ, ನಾನು ಓದೋದಕ್ಕೋಸ್ಕರ ನನಗೆ ಟೈಮ್ ವೇಸ್ಟ್ ಆಗದೆ ಇರ್ಲಿ, ನಾನು MTech ಮಾಡ್ಲಿ ಅಂತ ಹೇಳಿ ಅವರು ನನಗೆ ಕಾಫಿ ಟೀ ಎಲ್ಲ ಟೇಬಲ್ ಮುಂದೆ ಸಪ್ಲೈ ಮಾಡೋರು. ನಾನು ಒಂದು ದಿನ ಒಂದು ಕಾಫಿ ಕುಡ್ದಿದ್ ಲೋಟ, ಟೀ ಕುಡ್ದಿದ್ ಲೋಟ ಎತ್ತಿಟ್ಟಿಲ್ಲ, ಊಟದ ತಟ್ಟೆ ತೊಳೆದಿಲ್ಲ ಅಮ್ಮನ ಮನೇಲಿದ್ದಾಗ. ಸೊ ಸದಾ ಈ ನೆನಪುಗಳಂತೂ ಮದುವೆ ಆದ್ಮೇಲೆ, ನನಗೆ ಮಗು ಆದ್ಮೇಲೆ ಎವ್ರಿ ಮೊಮೆಂಟ್ ಐವ್ remembered her. I've cried many a times remembering my mother when I completed my master. So I salute my mother. ನನ್ನ ತಾಯಿನೇ ನನ್ನ ಹೆಮ್ಮೆ, ಅವಳೇ ನನ್ನ ಜೀವನದ ಮಾರ್ಗದರ್ಶಿ. ಇವತ್ತು ಬೀಯಿಂಗ್ ಮದರ್ಸ್ ಡೇ, ಐ ವಾಂಟ್ ಟು ಸಲ್ಯೂಟ್ ಆಲ್ ಮದರ್ಸ್. ನನ್ನ ತಾಯಿ ಮತ್ತೆ ವಿಶ್ವ ಜನನಿಗೆ ನನ್ನ ಹೃದಯಾಳದಿಂದ ವಂದನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಹ್ಯಾಪಿ ಮದರ್ಸ್ ಡೇ ಟು ಆಲ್. ಐ ಲವ್ ಯು ಅಮ್ಮ.